ಹಲೋ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ನಾನು ಸಂಜೆ ವ್ಲಾಗ್ನ ಶುರು ಮಾಡಿದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಆದಷ್ಟು ನನಗೂ ಸಪೋರ್ಟ್ ಮಾಡಿ. ಹಾಗೆ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಕೊನೆವರೆಗೂ. ಕೊನೆಯದಾಗಿ ಒಂದು ಲೈಕ್ ಮಾಡಿ ಹೋಗಿ. ಸೊ ನನಗೆ ಶಿರಾದಲ್ಲಿ ಒಂದು ಶೂಟ್ ಇದೆ, ಅಂದರೆ ನನಗೆ ಪ್ರಮೋಷನ್ ಇದೆ. ಸೊ ಹಂಗಾಗಿ ಈಗ ನೈಟೇ ನಾನು ಎಲ್ಲ ಕೆಲಸಗಳು ಮುಗಿಸ್ಕೋಬೇಕು ಬೇಗ. ಸೊ ಹೊರಗಡೆ ಆಟಾಡ್ತಾವ್ರೆ ಮಕ್ಕಳು, ಅದಕ್ಕೆ ಸುಮ್ಮನೆ ರೀ. ಅದಕ್ಕೆ ಈಗ ಬೇಗ ಕೆಲಸದೆಲ್ಲ ಮುಗಿಸ್ಕೊಂಡು ಏನೇನೆಲ್ಲ ಕೆಲಸ ಮಾಡ್ತೀನಿ ಅಂತ, ಹಾಗೆ ಇವತ್ತಿನ ನೈಟ್ ವಿಡಿಯೋ ಯಾವ ರೀತಿ ಇರುತ್ತೆ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ. ಹಾಗೆ ನೋಡ್ತಾ ಇರಿ, ಸ್ಕಿಪ್ ಮಾಡಿದೆ. ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಹೇಳಿ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ, ಸೊ ನನಗೂ ಏನಾದರೂ ಒಂದು ಇಂಪ್ರೂವ್ಮೆಂಟ್ ಅನ್ನೋದು ಇರಬೇಕಲ್ಲ ವೀಡಿಯೋಸಲ್ಲಿ. ಹಾಗಾಗಿ ವೀಡಿಯೋದಲ್ಲಿ ಏನಾದರೂ ಚಿಕ್ಕ ಪುಟ್ಟ ತಪ್ಪುಗಳು ಮಾಡಿದರೆ, ಸೊ ಏನಾದರೂ ಅಂದರೆ ಮಿಸ್ಟೇಕ್ಸ್ ಏನಾದರೂ ಮಾಡಿದರೆ, ಇಲ್ಲ ಏನಾದರೂ ತಪ್ಪು ಮಾತಾಡಬೇಕಾದ್ರೆ, ಸೊ ಅಂಥ ಟೈಮಲ್ಲಿ ನೀವು ನನಗೆ ಒಳ್ಳೆ ರೀತಿಯಲ್ಲಿ ಸಜೆಷನ್ ಮಾಡ್ತೀರಾ. ಸೊ ನೀವು ಒಳ್ಳೆ ರೀತಿ ಹೇಳ್ತೀರಾ ಅಂತಂದು ಹೇಳ್ಬಿಟ್ಟು ನಾನು ಆ ರೀತಿ ಹೇಳ್ತಾ ಇರ್ತೀನಿ ವೀಡಿಯೋದಲ್ಲಿ. ನೀವು ವೀಡಿಯೋನ ಕೊನೆವರೆಗೂ ನೋಡಿ, ವೀಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಅಂತ ಕೇಳೋದು ಅದಕ್ಕೇ. ಆದರೆ ಸ್ವಲ್ಪ ಜನ ಅದನ್ನು ಸ್ವಲ್ಪ ಬ್ಯಾಡಾಗೂ ತಿಳ್ಕೊಂತಾರೆ, ಬ್ಯಾಡಾಗೂ ಕಾಮೆಂಟ್ ಮಾಡ್ತಾರೆ. ಪರವಾಗಿಲ್ಲ. ಸೊ ಅಂಥವೆಲ್ಲ ಜಾಸ್ತಿ ಈಗ ತಲೆಗೆ ಹಚ್ಕೊಳಕ್ಕೆ ಹೋಗ್ತಾ ಇಲ್ಲ. ತುಂಬ ಜನ ನೀವು ಸಿಸ್ಟರ್ಸ್ ಎಲ್ಲ ಹೇಳಿದ್ದೀರಾ. ಸೊ ಅಂಥವ್ರು ಇದ್ದೇ ಇರ್ತಾರೆ, ನೀವು ಅಂಥ ವಿಷಯಗಳೆಲ್ಲ ಬಿಟ್ಬಿಡಿ. ಸೊ ಒಳ್ಳೆ ರೀತಿಲಿ ನಾವು ಇರ್ತೀವಿ ಸಪೋರ್ಟ್ ಮಾಡೋದಕ್ಕೆ. ನೀವು ಇದೇ ರೀತಿ ಕಂಟಿನ್ಯೂ ಮಾಡ್ತಾಯಿರಿ, ಲಾಗ್ಸ್ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತಂದು ಹೇಳ್ತೀರಾ. ಸೊ ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಇಲ್ಲಿ ಬ್ಯಾಕ್ಗ್ರೌಂಡ್ ವಾಯ್ಸೇ ಕೊಡ್ತಾ ಇದ್ದೀನಿ, ಯಾಕೆಂದರೆ ಹೊರಗಡೆ ಫುಲ್ ಮಕ್ಕಳೆಲ್ಲ ಆಟಾಡ್ತಾವ್ರೆ, ಕಿರ್ಚ್ತಾ ಇದ್ರು. ಅದಕ್ಕೆ ಇನ್ನು ಚೆನ್ನಾಗಿ ಡಿಸ್ಟರ್ಬೆನ್ಸ್ ಅನಿಸುತ್ತೆ, ನನ್ನ ವಾಯ್ಸ್ ಕ್ಲಿಯರಾಗಿ ಕೇಳಲ್ಲ ಅಂತಂದು ಇಲ್ಲಿ ವಾಯ್ಸ್ ಅವರೇ ಕೊಡ್ತಾ ಇದ್ದೀನಿ. ಸೊ ಇಲ್ಲಿಂದ ವ್ಲಾಗ್ನ ಶುರು ಮಾಡ್ತೀನಿ. ನೈಟ್ ಅಂದರೆ ಒಂದು 10 ಗಂಟೆವರೆಗೂ ಕೆಲಸ ಮಾಡ್ತೀನಿ. ನೆಕ್ಸ್ಟ್ ನಾವು ಮಾರ್ನಿಂಗ್ ಒಂದು 7:30 8 o'clockಗೆಲ್ಲ ರೆಡಿ ಆಗಬೇಕು ಅಲ್ಲಿ ವೀಡಿಯೋಗೆ ಹೋಗೋದಕ್ಕೆ ಅಂತ. ಅದಕ್ಕೆ ನಾನು ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ರೆಡಿ ಆಗೋದೇ ಆಗುತ್ತೆ. ಟಿಫನ್ ಏನೂ ಮಾಡೋಕ್ಕಾಗಲ್ಲ. ಈಗ ರಾತ್ರಿಗೇ ಸ್ವಲ್ಪ ಸಾಂಬಾರು ಮಾಡಿಬಿಟ್ಟು ಅನ್ನ ಮಾಡ್ಕೊಂಡು ತಿಂದರೆ, ಯಾವಾಗಲಾದರೂ ಇನ್ನು ಸ್ವಲ್ಪ ಟೈಮ್ ಇದೆ ಅಂದರೆ ನೈಟ್ ಸ್ವಲ್ಪ ಬೇಗ ಮಲಗಿ ನಾನು ಬೆಳಿಗ್ಗೆ ಬೇಗ ಎದ್ದು ಏನಾದರೂ ಸ್ವಲ್ಪ ಮಾಡ್ಕೊಂಡು ಹೋಗ್ಬೋದು ಬಾಕ್ಸ್ಗೆ. ಇಲ್ಲ ನೈಟ್ ನಾನು ವೀಡಿಯೋ ಎಡಿಟಿಂಗು ಇದು ಮಾಡಿಟ್ಕೊಂಡು ಮಲಗೋದಾದರೆ ಬೆಳಿಗ್ಗೆ ಟೈಮ್ ಮಾಡೋಕ್ಕಾಗಲ್ಲ. ಅಲ್ಲೇ ಹೋಟೆಲ್ಲೇ ಹೋಗ್ಬಿಟ್ಟು ತಿಂದ್ಕೊಬಿಡ್ತೀನಿ. ಅದಕ್ಕೋಸ್ಕರ ಇವತ್ತು ನೈಟ್ ಸ್ವಲ್ಪ ಕೆಲಸಗಳಿದ್ದಾವೆ, ಮನೆ ಕೆಲಸ. ಅದಕ್ಕೆ ನಾನು ಅಡುಗೆ ಏನೂ ಮಾಡ್ತಾಯಿಲ್ಲ ಬೆಳಿಗ್ಗೆ ಎದ್ದು. ಸೊ ಹೋಟೆಲ್ಲೇ ತಿಂದ್ಕೊಳ್ಳೋಣ ಅಂತ ಈಗ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ. ಹಾಗೆ ಸೊಪ್ಪು ತೊಗೊಂಡು ಬಂದಿತ್ತು ನಮ್ಮಮ್ಮ, ಕುರಿಗಳೆಲ್ಲ ಮೇಯಿಸ್ಕೊಂಡು ಬಂದಿತ್ತಲ್ಲ, ಅವಾಗ ಸೊಪ್ಪು ತೊಗೊಂಡು ಬಂದು ಹಾಕೋಗಿತ್ತು. ಸುಮಾರು ಅಂದರೆ ಪಟ್ಟಾಗಿ ಹಿಡ್ಕೊಂಡ್ರೆ ಒಂದು ಇಡಿಯಷ್ಟು ಸಿಗೋದು. ನಮಗೆ 4 ಜನಕ್ಕೆ ಸರಿ ಹೋಗುತ್ತೆ, 1 ಟೈಮ್ಗೆ ಇಲ್ಲ 2 ಟೈಮ್ಸ್ಗಾದರೆ ಆಗುತ್ತೆ ಸಾಂಬಾರು. ಅದು ಕಾಲು ನನಗೆ ಮಡ್ಚ್ಕೊಂಡು ಕುತ್ಕೊಂಡ್ರೆ ಫುಲ್ ಒಂಥರ ನೋವು ಬಂದಂಗೆ ಆಗುತ್ತೆ ಇನ್ನೂ. ಸೊ ಅದಕ್ಕೆ ಆ ರೀತಿ ಚಾಚ್ಕೊಂಡೇ ಕುತ್ಕೋಬೇಕು. ಸೊ ಈಗ ಸೊಪ್ಪನ್ನ ನೀಟಾಗೆಲ್ಲ ಸೋಸ್ಕೊಂಡು, ಅದು ಸ್ವಲ್ಪ ಚಿಕ್ಕದು ಇನ್ನೂ ಜಾಸ್ತಿ ಬೆಳೆದಿಲ್ಲ ಸೊಪ್ಪು, ಸಣ್ಣದೇ ಎಲ್ಲ ಕಿತ್ಕೊಂಡು ಬಂದಿತ್ತು ನಮ್ಮಮ್ಮ. ಅದು ಒಂದು ಸ್ವಲ್ಪ ಸೋಸ್ಕೋಬೇಕಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಅದನ್ನು ನಿಧಾನಕ್ಕೆ ನೋಡಿ ಸೋಸ್ಕೋಬೇಕು. ಕೊನೆಯಲ್ಲಿ ಹಸಿರು ಹುಳುಗಳು ಅಂಥವೆಲ್ಲ ಇರ್ತವೆ. ಸೊ ಅದಕ್ಕೆ ನಿಧಾನಕ್ಕೆ ನೋಡಿ, ಸುಮಾರು ಅಂದರೆ 1 hour ಅಷ್ಟಾಯಿತು. ಐಡಿಯಷ್ಟು ಸೊಪ್ಪು ಸೋಸೋಕ್ಕೆ, ನಾನು ಸೋಸ್ಕೊಳ್ಳೋಕ್ಕೆ 1 hour ಅಷ್ಟಾಯಿತು. ಯಾಕಂದರೆ ಕ್ಲೀನಾಗಿ ಸೋಸ್ಕೋಬೇಕು, ಇಲ್ಲಾಂದರೆ ಮನಸ್ಸು ಸಮಾಧಾನ ಇರಲ್ಲ. ಏನಾದರೂ ಹುಳ ಕಸ ಕಡ್ಡಿ ಏನಾದರೂ ಇರೋದು ಹಂಗೆ ಸಿಕ್ಬಿಟ್ರೆ ಆಮೇಲೆ ಅಷ್ಟೇ, ಇನ್ನು ಸಾಂಬಾರೆಲ್ಲ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಅದಕ್ಕೆ ಲೇಟ್ ಆದರೂ ಪರವಾಗಿಲ್ಲ ಅಂತ ನಿಧಾನಕ್ಕೆ ಸೋಸ್ಕೊತಾ ಇದ್ದೀನಿ. ಅದು ನಮ್ಮಮ್ಮ ಸೋಸ್ಕೊಟ್ರು ಮತ್ತೆ ನಾನು ನೋಡ್ಕೋಬೇಕು. ನಮ್ಮಮ್ಮನ ಸ್ವಲ್ಪ ಆಪ್ರೇಷನ್ ಎಲ್ಲ ಮಾಡಿಸಿದ್ದೀವಲ್ಲ ಕಣ್ಣು, ಹಾಗಾಗಿ ಸ್ವಲ್ಪ ಅಷ್ಟು ಕ್ಲಿಯರಾಗಿ ಕಾಣಲ್ಲ. ಸೊ ಹಂಗೆ ಸರಿ ಅಂತಂದು ಆ ಥರ ಮಾಡಿಕೊಡುತ್ತೆ. ನಾನು ಅದಕ್ಕೆ ನೆಕ್ಸ್ಟು ಇನ್ನೇನು ಬೇಡ, ನೀನು ಸೋಸೋದೇ ಬೇಡ, ಡಬಲ್ ಕೆಲಸ ನಾನೇ ಸೋದಿಸ್ಕೊತೀನಿ ಅಂತ ಸುಮ್ಮನೆ ಸೊಪ್ಪನ್ನು ಕಿತ್ಕೊಂಡು ಬಂದು ಆ ರೀತಿ ಹಾಕುತ್ತೆ. ಅದಕ್ಕೆ ನಿತಿನ್ಗೆ ಸ್ವಲ್ಪ ಕಡಲೆಕಾಯಿ ತಗೊಂಡು ಬಂದು ಸುಲಿ ನಾನು ಅಷ್ಟರಲ್ಲಿ ಸೋಸ್ಕೊತೀನಿ, ಸ್ವಲ್ಪ ಹೆಲ್ಪ್ ಆದಂಗೆ ಆಗುತ್ತೆ, ಬೇಗನೂ ಆಗುತ್ತೆ ಅಂತ ಹೇಳಿದೆ. ಸರಿ ಅಂತಂದು ಈಗ ಅವನು ಕಡಲೆಕಾಯಿ ತಗೊಂಡು ಬಂದು ಇಲ್ಲಿ ನನ್ನ ಹತ್ರನೇ ಕುತ್ಕೊಂಡು ಮಾತಾಡ್ತಾ ಅವನು ಸುಲಿತಾ ಇದ್ದ. ಹಾಗೆ ನಮ್ಮ ಮನೆಯವರಿಲ್ಲ, ನಾನು ಟ್ರೈಪಾಡ್ಗೆ ಹಾಕ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಅವ್ರು ಇನ್ನೂ ಕೆಲ್ಸಕ್ಕೆ ಹೋಗೋರು ಬಂದಿರಲಿಲ್ಲ, ಅದಕ್ಕೆ ನಾನೇ ಟ್ರೈಪಾಡ್ಗೆ ಹಾಕ್ಕೊಂಡು ವೀಡಿಯೋ ಮಾಡ್ಕೊಂಡೆ ಅದಿಷ್ಟು. ಹಾಗೆ ಇದು ನಾನು ಮಾಡೋ ಅಷ್ಟರಲ್ಲಿ ಬಂದರು ಅವ್ರ ಮನೆಗೆ. ಸಂಜೆ 7:30 7:45 ಆಗಿತ್ತು ಆಗ್ಲೇ ಬಂದರು. ಬರೋಷ್ಟರಲ್ಲಿ ನಾನು ಸಾಂಬಾರಿಗೆಲ್ಲ ಜೋಡಿಸ್ಕೊಂಡು ಈಗ ಕಡಲೆ ಬೀಜ ಮತ್ತು ಅದು ಹಸಿಮೆಣ್ಸಿನ್ಕಾಯಿ ಮಿಕ್ಸಿ ಮಾಡ್ಕೊಳ್ಳೋಣ ಅಂತಂದು ಈಗ ಮಿಕ್ಸಿಗೆ ಅಂತ ಹಾಕ್ಕೊತಾ ಇದ್ದೀನಿ. ಈ ನಡುವೆ ಸ್ವಲ್ಪ ಗಾಳಿ ಜಾಸ್ತಿ ಆಗಿರೋದ್ರಿಂದ ಆಗಾಗ ಮಳೆನೂ ಬರ್ತೈತೆ. ಅದಕ್ಕೆ ಕರೆಂಟ್ ಇರಲ್ಲ, ಬೇಗ ತೆಗಿತಾ ಇರ್ತಾರೆ, ಯಾವಾಗಲೂ ತೆಗಿತಾನೆ ಇರ್ತಾರೆ. ಸೊ ಇದ್ದಾಗ ಬೇಗ ಏನಾದರೂ ಕೆಲಸಗಳು ಮಾಡ್ಕೋಬೇಕು. ಇದು ಹಾಕ್ಕೋಬೇಕು ಮಿಕ್ಸಿಗೆ ಅನ್ನೋಷ್ಟರಲ್ಲಿ 3 ಸಾರಿ ಹೋಗಿ ಬಂತು. ಸೊ ಅದಕ್ಕೆ ಈಗ ಬೇಗ ಹಾಕ್ಕೊಬಿಡೋಣ ಅಂತ ಹಾಕ್ತಾಯಿದ್ದೀನಿ. ಅದು ಕರೆಂಟು ನಂಬಿಕೆ ಇರಲ್ಲ, ಈ ಗಾಳಿ ಟೈಮಲ್ಲಿ ಹೋಗ್ತಾನೇ ಇರುತ್ತೆ ಕರೆಂಟ್ ಯಾವಾಗ್ಲೂ. ಮಳೆಗಾಲದಲ್ಲೂ ಅಷ್ಟೇ, ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗುತ್ತೆ, ಇನ್ನು ಬೇಸಿಗೆ ಹೊರಟೋಗಿ. ಅದಕ್ಕೆ ಈ ನಡುವೆ ಸ್ವಲ್ಪ ಕರೆಂಟ್ ಪ್ರಾಬ್ಲಮ್ ಆಗಿಬಿಟ್ಟೈತೆ. ಈಗ ನೋಡಿ ಹಸಿಮೆಣ್ಸಿನ್ಕಾಯಿ ಮತ್ತು ಕಡಲೆ ಬೀಜ ರೀತಿ ರುಬ್ಕೊಂಡೆ. ಸೊಪ್ಪಾಗಲೇ ನೀಟಾಗಿ ತೊಳೆದಿದ್ದೀನಿ. ಸೊ ಒಂದು
ಪಾತ್ರೆಗೆ ನಾನು ಸಾಂಬಾರು ಮಾಡ್ತೀನಲ್ಲ ಪಾತ್ರೆಗೆ ಹಾಕ್ಕೊಳ್ಳೋಣ ಅಂತಂದು ಈ ಕಡೆ ಸೊಪ್ಪು ತೊಳೆದಿಟ್ಟಿದ್ದೆ. ಸೊ ಏನಾದರೂ ಒಂದು ಸಾಂಬಾರು ಮಾಡಬೇಕಂದ್ರೆ ಮನೆಯಲ್ಲಿ ಹುಡುಕಿ ಮಾಡಬೇಕಂದ್ರೆ ಆಗಲ್ಲ. ಈ ತರಕಾರಿ ಇವೆಲ್ಲ ತಂದರೆ ಸೊ ಅವನು ಒಂಥರ ಬೋರ್ ಹೊಡೆದಂಗೆ ಆಗುತ್ತೆ ಒಂದೊಂದು ಸಾರಿ, ಬರೀ ಇವೇ ಸಾಂಬಾರುಗಳೇ ಅನ್ನಿಸ್ಬಿಡುತ್ತೆ. ಇನ್ನೇನು ಮಾಡಬೇಕು, ಟೈಮ್ ಇಲ್ಲದೆ ಇದ್ದಾಗ ಯಾವುದು ಬೇಗ ಆಗುತ್ತೋ ಆ ಸಾಂಬಾರನ್ನೇ ಮಾಡ್ಕೊಂಡು ತಿಂದ್ಕೊಂಡು ಹೋಗ್ತಾ ಇರಬೇಕು. ಸೊ ಒಂದು ದಿನದ್ದಲ್ವಲ್ಲ, ಡೈಲಿ ಒಂದೊಂದು ಮಾಡ್ತಾನೆ ಇರಬೇಕು. ಹಾಗಾಗಿ ಯಾವುದಿದ್ರೆ ಅದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಮನೆಯಲ್ಲೇ ಅದೇ ಬೇಕು ಇದೇ ಬೇಕು ಅಂತ ಕೇಳಲ್ಲ. ಏನಂದರೆ ಮಕ್ಕಳು ಸ್ವಲ್ಪ ಇದು ಮಾಡ್ತಾರೆ, ಈ ಸಾಂಬಾರೆಲ್ಲ ಅವ್ರಿಗೆ ಇಷ್ಟ ಆಗಲ್ಲ ಅಷ್ಟೊಂದು. ಪರವಾಗಿಲ್ಲ, ನಮ್ಮ ಕಾಟಕ್ಕೆ ಸ್ವಲ್ಪ ಸ್ವಲ್ಪ ತಿಂತಾರೆ. ಸೊಪ್ಪು ತರಕಾರಿ ಎಲ್ಲ ತಿನ್ನಬೇಕು, ಅದೇ ತಿನ್ನಲ್ಲ ಮಕ್ಕಳು. ಸೊ ಯಾವುದು ಒಳ್ಳೆಯದೋ ಹೆಲ್ತ್ಗೆ ಅದು ಬೇಡ ಅಂತಾರೆ. ಹೆಲ್ತ್ಗೆ ಒಳ್ಳೇದಲ್ಲ ಅನ್ನೋದೆಲ್ಲ ತಿಂತಾರೆ. ಆ ರೀತಿ ಮಕ್ಕಳ ಮನಸ್ಥಿತಿನೇ ಹಾಗೆ. ಅದಕ್ಕೆ ನಾವು ಫೋರ್ಸ್ ಮಾಡಿ ತಿನ್ನಿಸ್ಬೇಕಾಗುತ್ತೆ ಯಾವಾಗಲೂ, ತಿನ್ನಿರಿ ಅಂತ. ಸೊ ನಮ್ಮ ಮನೆಯವರಿದ್ದರೆ ಬೈದಾಕ್ಬಿಡ್ತಾರೆ, ನನ್ನ ರೀತಿ ನಿಧಾನಕ್ಕೆ ಕೇಳಲ್ಲ ಮಕ್ಕಳಿಗೆ. ಸೊ ಅವ್ರು ಬೈದು ಬಿಡ್ತಾರೆ. ಅದಕ್ಕೆ ಅವ್ರ ಅಪ್ಪನ ಇದಕ್ಕಾದ್ರೂ ಬೇಗ ಅವರು ತಿಂದ್ಬಿಡ್ತಾರೆ, ಬೇಗ ಅವ್ರ ಅಪ್ಪ ಇದ್ದರೆ. ಹಾಗೆ ನಾನು ಅದು ಮಿಕ್ಸಿ ಮಾಡ್ಕೊಂಡಿದ್ನಲ್ಲ, ಸೊ ಅದನ್ನೆಲ್ಲ ಈಗ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ ಪಾತ್ರೆಗೆ. ಸೊ ಸೊಪ್ಪಾಗಲೇ ತೊಳೆದು ಇಟ್ಟಿದ್ನಲ್ಲ, ಈಗ ಇನ್ನೊಂದು ಸರಿ ತೊಳ್ಕೊಂಡು ಮತ್ತು ಪಾತ್ರೆಗೆಲ್ಲ ಹಾಕ್ಕೊಂಡೆ. ಈಗ ಅದು ರುಬ್ಕೊಂಡಿರುವಂಥದ್ದೆಲ್ಲ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಇದಕ್ಕೇ ಸ್ವಲ್ಪ ಈರುಳ್ಳಿ ಕಟ್ ಮಾಡಿದ್ದೆ, ಈರುಳ್ಳಿ ಮತ್ತು ಉಪ್ಪು ಸೇರಿಸೋಣ ಅಂತಂದು. ಫೈನಲಿ ಅದಿಷ್ಟು ಹಾಕ್ಬಿಟ್ರೆ ಸಾಂಬಾರಿಗೆ ರೆಡಿ ಆಗುತ್ತೆ. ಇದು ಸುಮಾರು ಅಂದರೆ ಒಂದು 10 ನಿಮಿಷದ ಅಷ್ಟು ಬೇಯಿಸ್ಕೊಬಿಟ್ರೆ ಸಾಕು, ಆರಾಮಾಗಿ ರೆಡಿ ಆಗಿಬಿಡುತ್ತೆ. ಬೇಗನೂ ಆಗುತ್ತೆ ಸಾಂಬಾರು, ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ಕುಪ್ಸೊಪ್ಪು ಅಂತಂದೇಳಿ ಕರಿತೀವಿ, ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಥರ ಕರೀತಾರೆ. ಇನ್ನೊಂದು ಮೊನ್ನೆ ಹೇಮಾವತಿ ಕಡೆ ಕೇಳಿದೆ, ಅಕ್ಕ ಅವ್ರು ಹೇಳಿದ್ರು ಸೊಪ್ಪು ಅಂತಂದಂತಾರಂತೆ ಈ ಸಾಂಬಾರನ್ನ. ಸೊ ಹಂಗೆ ಒಂದೊಂದು ಕಡೆ ಒಂದೊಂದು ರೀತಿ ಹೆಸರಿರುತ್ತೆ. ಈಗ ನಾನು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಕುದಿಸೋಕ್ಕೆ ಅಂತಂದು ಇಡ್ತಾಯಿದ್ದೀನಿ. ಸೊ ಹಿಂಗೆ ಸಾಂಬಾರು ಕೆಲಸ ಮುಗಿಯುತ್ತೆ. ಆಮೇಲೆ ಒಂದು ಕಡೆ ನಾನು ರೈಸೇ ಮಾಡ್ತಿದ್ದೀನಿ, ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ರೈಸೇ ಮಾಡು ಅಂತ ಅಂದರು. ಇನ್ನು ರೈಸ್ ಆದರೆ ಕುಕ್ಕರ್ಗೆ ಇಟ್ಬಿಡ್ಬೋದು ಒಂದು ಕಡೆ ಅಂತಂದು, ಒಂದು ಕಡೆ ಅನ್ನಕ್ಕೆ ಇಡೋಣ ಅಂತಂದು. ಇದು ಈಗ ಒಂದು 10 ನಿಮಿಷ ಬೇಯಿಸ್ಕೊಬಿಟ್ರೆ ಸಾಕು, ಸಾಂಬಾರು ರೆಡಿ ಆಗಿಬಿಡುತ್ತೆ. ಈಗ ಇದು ಕುದೀಲಿ ಅಷ್ಟರಲ್ಲಿ ನಾನು ಇನ್ನೊಂದು ಕಡೆ ರೈಸ್ಗೆ ಇಡೋಣ ಅಂತಂದು ಒಂದು ಕಡೆ ರೈಸ್ಗೆ ಇಟ್ಟೆ ಆಗಲೇ ಕುಕ್ಕರ್ಗೆ ಹಾಕ್ಬಿಟ್ಟು. ಸೊ ಅದನ್ನು ಆಯಿತು ರೈಸನ್ನು. ಈಗ ಸಾಂಬಾರೆಲ್ಲ ಕುದ್ದಾಯಿತು. ಇದಕ್ಕೆ ಸ್ವಲ್ಪ ಒಗ್ಗರಣೆನೂ ಕೊಟ್ಟೆ. ಒಗ್ಗರಣೆ ಕೊಟ್ಟು ಈಗ ಮಸಿಯೋಣ ಅಂತಂದು ಹೇಳ್ಬಿಟ್ಟು ನೋಡಿ, ಆ ರೀತಿ ಎಲ್ಲ ಹೆಸರೆಲ್ಲ ಡಿವೈಡ್ ಮಾಡ್ತಾಯಿದ್ದೀನಿ. ತಿಳಿ ಸಾಂಬಾರೆಲ್ಲ ಒಂದು ಕಡೆ, ಅದು ಸೊಪ್ಪೆಲ್ಲ ಒಂದು ಕಡೆ ಡಿವೈಡ್ ಮಾಡಿಬಿಟ್ಟು ಆಮೇಲೆ ಮಸ್ತ್ಬಿಟ್ರೆ ಭಾಳ ಚೆನ್ನಾಗಿರುತ್ತೆ. ಸೊ ನಿಮ್ಮ ಕಡೆ ಯಾವ ರೀತಿ ಅಂತಾರೆ ಈ ಸಾಂಬಾರಿಗೆ? ಕಡಲೆಬೀಜ, ಹಸಿದು ಕಡಲೆಬೀಜ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಕುದಿಸೋದು, ಅದು ರುಬ್ಕೊಂಡಿರುವಂಥದ್ದು ಹಸಿ ಕಡಲೆಬೀಜದಲ್ಲಿ ಕುದಿಸ್ಬಿಟ್ಟು ಈ ರೀತಿ ಒಗ್ಗರಣೆ ಕೊಟ್ಟು ಇದನ್ನು ರೆಡಿ ಮಾಡೋವಂಥ ಸಾಂಬಾರನ್ನ ನಾವು ಕುಪ್ಸೊಪ್ಪು ಅಂತೀವಿ. ಹೇಮಾವತಿ ಕಡೆ ಸೊಪ್ಪು ಅಂತಾರಂತೆ. ಸೊ ನಿಮ್ಮ ಕಡೆ ಯಾವ ರೀತಿ ಅಂತೀರಾ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ, ತಪ್ಪದೆ ನಾನು ತಿಳ್ಕೊತೀನಿ. ಸೊ ಯಾವ್ಯಾವ ಕಡೆ ಯಾವ್ಯಾವ ರೀತಿ ಹೆಸರಿರುತ್ತೆ ಅಂತ ನನಗೂ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ. ಸೊ ಅದಕ್ಕೆ ತಪ್ಪದೆ ತಿಳಿಸೋದು ಮಾತ್ರ ಮರಿಬೇಡಿ, ತಿಳಿಸಿ, ನಾನು ನೋಡ್ತೀನಿ. ಹಾಗೆ ಈಗ ಅದನ್ನೆಲ್ಲ ಡಿವೈಡ್ ಮಾಡ್ಕೊಂಡು ಮಸೇಣ ಅಂತಂದು ಒಂದು ಕಡೆ ಇಟ್ಕೊತಾ ಇದ್ದೆ. ಮಸ್ತ್ಬಿಟ್ಟು ಇನ್ನೇನು ಒಗ್ಗರಣೆನೂ ಕೊಟ್ಟಾಯಿತು. ಇನ್ನು ಅನ್ನ ಮಾಡಿದ್ದೀನಿ ಆಗಲೇ ಕುಕ್ಕರ್ಗೆ ಹಾಕಿ ವಿಸಲ್ ಹಾಕ್ಸ್ಕೊಂಡೆ ಆಗಲೇ. ಈಗ ಇದು ಮಸಿಯೋದೊಂದು ಬಾಕಿ. ಇದನ್ನು ಊಟ ಮಾಡಿಬಿಟ್ರೆ ನೆಕ್ಸ್ಟು ನಾನು ಬಟ್ಟೆಗಳೆಲ್ಲ ಭಾಳ ಇದ್ದಾವೆ ಮಡ್ಚೋ ಅಂಥವು. ಸೊ ಅವನ್ನೆಲ್ಲ ಮಡ್ಚಿಟ್ಕೊಂಡು ಮತ್ತೆ ನಾನು ಇನ್ಸ್ಟಾಗ್ರಾಮ್ಗೆ ಮತ್ತು ಯೂಟ್ಯೂಬ್ಗೆ ವೀಡಿಯೋನ ರೆಡಿ ಮಾಡ್ಕೋಬೇಕು. ಸೊ ಒಂದು ನಾನು ಲೆಸ್ ಮಾಡಿದ್ರು ರೆಡಿ ಮಾಡೋದು ನೆಕ್ಸ್ಟ್ ಡೇಗೆ ಇರಲ್ಲ. ಸೊ ಹಂಗಾಗಿ ಈಗ ರೆಡಿ ಮಾಡಬೇಕು ನಾನು. ಅದಕ್ಕಂತಲೇ ನಾನು ಮೊನ್ನೆ ವೀಡಿಯೋನೂ ಹಾಕೋಕ್ಕಾಗಲಿಲ್ಲ. ಸೊ ಅದನ್ನು ರೆಡಿ ಮಾಡಿ ಮಲಗೋದು ಸುಮಾರು ಅಂದರೆ 12:30 ಆಯಿತು. ನಾನು ಇದು ಯಾವುದು ಇನ್ಸ್ಟಾಗ್ರಾಮ್ಗೆ ಅದಕ್ಕೆ ನಾನು ಯೂಟ್ಯೂಬ್ಗೇನು ಇದು ಮಾಡಿಲ್ಲ. ಈಗ ಡೈರೆಕ್ಟ್ ನಿಮಗೆ ನಾನು ಶಿರಾ ಶಾಪಲ್ಲಿ ತೋರಿಸ್ತಾ ಇದ್ದೀನಿ, ಅಂದರೆ ಹಾಟ್ಸ್ಟಾರ್ ಶೋರೂಮಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಪ್ರತಿಯೊಂದು ಸಿಗುತ್ತೆ. ನಾನು ತೊಗೊಂಡಿರುವಂಥ ವಾಷಿಂಗ್ ಮಿಷಿನ್ ಇಲ್ಲೇ ತೊಗೊಂಡಿರೋವಂಥದ್ದೇ. ಸೊ ಹಾಗೆ ಸಿಸ್ಟರ್ ಬಂದುಬಿಟ್ಟು ಇಲ್ಲಿ ವರ್ಕ್ ಮಾಡ್ತಾರಲ್ಲ, ಸೊ ತುಂಬ ಚೆನ್ನಾಗಿ ಕ್ಯಾಶುಯಲಾಗಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ನನ್ನ ಜೊತೆನೂ. ಹಾಗೆ ನಾನು ಮಾತಾಡುವಂಥ ರೀತಿನೂ ಅವ್ರಿಗೂ ತುಂಬ ಇಷ್ಟ ಆಗುತ್ತೆ. ಸೊ ಯಾವಾಗ ಬಂದರೂ ಅಷ್ಟೇ, ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ಕ್ಯಾಶುಯಲಾಗಿ ಅಂತಂದು ಹೇಳ್ತಾ ಇರ್ತಾರೆ. ಸೊ ಅಷ್ಟೇ, ಸ್ವಲ್ಪ ಹಂಗೆ ಪರಿಚಯ ಆಗೋವ್ರಿಗೂ ಅಷ್ಟೇ. ಪರಿಚಯ ಆಗದಿದ್ದ ಮುಂಚೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಪರಿಚಯ ಆಗಿಬಿಟ್ರೆ ಮುಗೀತು, ಮತ್ತು ಅವ್ರು ಬಿಟ್ಟರು ನಾನು ಬಿಡಲ್ಲ, ಆ ರೀತಿ ಮಾತಾಡ್ತಾನೆ ಇರ್ತೀನಿ. ಹಾಗೆ ಸ್ವಲ್ಪ ಅದು ಹೆಂಗೆ ಪರಿಚಯ ಆಗಿದ್ದ ಮುಂಚೆ ಯಾರೂ ಮಾತಾಡಲ್ಲ. ಸೊ ಹಂಗೆ ನಾನು ಅಷ್ಟೇ. ಹಾಗೆ ನಾನು ತೊಗೊಂಡಿರುವಂಥ ವಾಷಿಂಗ್ ಮಿಷನ್ ನೋಡಿ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆಯಂತೆ ಇವರಿಗೆ ನನ್ನ ಕಡೆಯಿಂದ. ಅದಕ್ಕೆ ಮತ್ತೊಂದು ಸಾರಿ ವೀಡಿಯೋಗೆ ಅಂತ ಕರೆಸಿದ್ರು ಇಲ್ಲಿಗೆ. ಇನ್ಸ್ಟಾಗ್ರಾಮ್ಗೆ ನಾನೆಲ್ಲ ಪ್ರೊಸೆಸ್ಸಾಗಿ ವೀಡಿಯೋ ಎಲ್ಲ ತೊಗೊಂಡೆ, ಅಂದರೆ ಡಿಟೇಲ್ಡಾಗಿ ತೋರಿಸ್ದೆ ನಾನು ವೀಡಿಯೋದಲ್ಲೇ. ಹಾಗೆ ನಾನು ಯೂಟ್ಯೂಬ್ಗೆ ಇರಲಿ ಅಂತ ಸ್ವಲ್ಪ ಇದೊಂದು ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ ನೋಡಿ. ಸೊ ಇದೇ ವಾಷಿಂಗ್ ಮಿಷನ್ ಏನು ತೊಗೊಂಡಿರೋದು, ಭಾಳ ಚೆನ್ನಾಗಿ ಕ್ಲೀನ್ ಆಗುತ್ತೆ ಬಟ್ಟೆ. ಇದು ತೊಳೆಯೋಕ್ಕೆ ಅಂತ ಹಾಕಿದ್ದೀನಿ ನಾನು ವೀಡಿಯೋಗೆ, ಸ್ವಲ್ಪ ತೊಳಿಲಿ ಅಂತ ಹಾಗೆ ಮಾತಾಡ್ತಾ ನಿಂತಿದ್ದೆ. ಹಾಗೆ ನಾನು ಈ ಸಿಸ್ಟರು ಸ್ವಲ್ಪ ಪಿಕ್ಸ್ ಎಲ್ಲ ಇಟ್ಕೊಂಡ್ವಿ. ಇಲ್ಲಿ ಹೂ ತಂದಿದ್ರು, ಅಂದರೆ ರೋಸ್ ತಂದಿದ್ರು. ಇವ್ರ ಮನೇಲಿ ತುಂಬ ಬಿಡ್ತಾವಂತೆ ಈ ಥರ ರೋಸು ತಂದಿದ್ರು. ಹಾಗೆ ನಿಮಗೆ ಕೊಡ್ತೀನಿ, ನನಗೊಂದು ಫೋಟೋ ಇಟ್ಕೊಳ್ಳೋಣ ಈ ರೀತಿ ಅಂದರು. ಸರಿ ಆಯಿತು ಅಂತಂದ್ರೆ ನಮ್ಮ ಮನೆಯವರು ವೀಡಿಯೋನೂ ತಕ್ಕೊಡ್ತೀನಿ, ಸ್ವಲ್ಪ ಫೋಟೋನೂ ಹಿಡಿತೀನಿ ಅಂದರು. ಅದು ವೀಡಿಯೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ರೋಸ್ ಕಲರು, ಡೈರೆಕ್ಟ್ಲಿ ತುಂಬ ಚೆನ್ನಾಗಿತ್ತು. ನಾನೊಂದು ಮುಟ್ಕೊಂಡೆ, ತಲೆಗೆ ಇಟ್ಕೊಂಡೆ ಅದೊಂದು.
ಅಲ್ಲಿಂದ ನೆಕ್ಸ್ಟ್ ನಾವು ಆ ಸಿಸ್ಟರ್ಗೆ ಬಾಯ್ ಹೇಳ್ಬಿಟ್ಟು ನೆಕ್ಸ್ಟ್ ನಾವು ಹೊರಟಿದ್ದು ಪಾವಗಡ ಹೋಗ್ಬಿಟ್ಟು ತುಂಬ ಕೆಲಸ ಇತ್ತು. ಪಾವಗಡದಲ್ಲಿ ನನಗೆ ಸ್ವಲ್ಪ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಕೊಟ್ಟಿದ್ದೆ, ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಮತ್ತು ಡ್ರೆಸ್ಸಸ್ ಎಲ್ಲ ತೊಗೊಳೋದಿತ್ತು ಸ್ವಲ್ಪ, ಅದೆಲ್ಲ ತೊಗೊಂಡು ಊರಿಗೆ ಹೊರಡೋಣ ಅಂತಂದು ಹೇಳ್ಬಿಟ್ಟು ಸೊ ಇಲ್ಲಿಂದ ಶಿರದಿಂದ ಮತ್ತೆ ಪಾವಗಡ ಹೋಗ್ತಾ ಇದ್ದೀವಿ. ಸುಮಾರು ಅಂದರೆ ಒಂದು 150 ಕಿಲೋಮೀಟರ್ ಸುತ್ತಾಡಿದ್ದೀವಿ. ಸೊ ತುಂಬ ಪೇಯ್ನ್ ಅನ್ನಿಸ್ತು ಬಾಡಿ. ಹಾಗೆ ಮನೆಗೆ ಬಂದರೆ ಲಾಸ್ಯ ನೋಡಿ ಯಾಕೆ ಬೈತಾನೆ. ಹಾಂ ಬೈಯಲ್ಲ, ಬಾ ನಾನಿದ್ದೀನಿ ಬಾ. ಅಲ್ಲ ನಮ್ಮ ಅತ್ತನ ಕರ್ಕೊಬಂದು ವೀಡಿಯೋ ಮಾಡಿಸ್ತೀನಿ ಅನ್ನೋದಕ್ಕೆ ಬೈದು ಕಳ್ಸಿದ್ದಾನೆ ನಿನ್ನ. ಅವ್ನಿಗೆ ಎಷ್ಟು ಧೈರ್ಯ ನನ್ನ ಸೊಸೆನ ಬೈಯೋಕ್ಕೆ. ಬಾ ಹೋಗೋಣ, ಬಾ ಬಂಗಾರಿ, ಬೊಮ್ಮ ಬಾಗ್ಲಾಕ್ಕೊಂಡು ಬಾ ಮುಂದಕ್ಕೆ. ಬಾ ಬಾಗ್ಲಾಕ್ಕೊಂಡು ಬಾ, ಹೋಗೋಣ ಬಾ. ಪೇಂಟ್ ಹೊಡಿತಾನಂತೆ ಗೇಟ್ ಬಾಗಿಲಿಗೆ, ಅದಕ್ಕೆ ನಮ್ಮ ಅತ್ತನ ಕರ್ಕೊಬಂದು ವೀಡಿಯೋ ಮಾಡಿಸ್ತೀನಿ ಅಂತಂದು ಹೇಳವಳೆ ಲಾಸ್ಯ. ಅದಕ್ಕೆ ಬಂದಿದ್ದೀಯ ಅಂದರೆ ಇನ್ನೇನಿಲ್ಲ ನಿಮ್ಮ ಅತ್ತನ ಕರ್ಕೊಂಡು ಅಂತ ಬೈದು ಕಳ್ಸೋಣ. ಅದಕ್ಕೆ ಬಂದು ನನಗೆ ಚಾಡಿ ನೋಡ್ರಿ, ಅವ್ರ ಕೆಲಸ ಅವ್ರು ಬ್ಯುಸಿ. ಏನೋ ಮಾಡ್ತಿರೋದು ಬ್ಯಾಟು? ಅಷ್ಟು ಬ್ಯಾಟುಗಳು ಮಾಡಿಕ್ಕಿದೆಯಾ? ಎಷ್ಟು 3, 3, 6, 7, 8 ಬ್ಯಾಟ್ ಮಾಡಿಕ್ಕಿದೆಯಾ? ಎಲ್ಲಿ ಇನ್ನೂ ಬೇಕೆ? ಅದರ ಕ್ರಿಕೆಟ್ ಆಡ್ತೀರೇನು? ಅಷ್ಟು ಬ್ಯಾಟ್ ಇದಾವಲ್ಲ, ಸಾಕು ಬಿಡು. ಇನ್ನೂ ಬೇಕೆ? ಕೊಡ, ಅವ್ನು ಕಡಿತಾನಂತೆ. ಬಾಲಚ್ಚು ಹೋಗೋಣ. ಬೈದಿದಾರಂತೆ ಉಳ್ಳ. ಅವಳು ಮೂತಿ ನೋಡ್ಬೋದು ಎಷ್ಟು ಉದ್ದ ಇಟ್ಟವಳೆ ಮುಂದಕ್ಕೆ. ಬೊಮ್ಮ ಬೋದು ಯಾರು ಬೈದಿದ್ದು ನಿನ್ನ? ಹೋಗೋಣ ಬೈ ಕೇಳೋಣ. ಯಾಕಪ್ಪ ನನ್ನ ಸೊಸೆನ ಬೈದ್ರಂತೆ? ಹಾಂ ಲಾಚಿ, ನನಗೆ ಲಾಚಿನೇ ಎತ್ತಿಟ್ಟಿರೋದು. ಬಕ್ಕ ನೀನು ಬಾಗಿಲು ಪೇಂಟ್ ನೀನು ಹೊತ್ತು ಬೋಯ್ತದ ಮೂರ್ತಿ ಅಂತಂದು ಬಂದೇಳೆ ಚಾಡಿ ಹೇಳಕ್ಕೆ ಪಾಪು ಲಾಚಿ ಬಂಗಾರಿ. ಹೋಗಮ್ಮ ಬಾ. ಹಾಂ ಬಾ, ಬ್ರಷ್ ತಗೊಂಡು ನೋಡಿ ಬಾ. ಏನನ್ನ ರಾಜಿಗೆ ಬರ್ತಿದ್ದೀರ ಬೈದಿ? ಹೋಗ್ರಮ್ಮ ಬೈದಿ ಇನ್ನ. ಲಾಚಿ ಮೇಲೆ ಇವಾಗ ರಾಜಿಗೆ ಬರ್ತಿದ್ದಾರೆ. ಹೋಗ್ತಿಲ್ಲ ಯಾರನ್ನ ಮಂದಿ ಕರೆದ್ರೆ ಅಲ್ಲ 600 ಕೊಡ್ತೀವಿ ಬಾರಜ್ಜ ಅಂದ್ರೆ ಹತ್ತಿ ಹಿಡಿಬೇಕಪ್ಪ. ಮೊದಲೇನೋ ನಾನು ಚಿಕ್ಕಬಳ್ಳಾಪುರ ಧಾರವಾಡ ಹುಬ್ಳಿಗೆ ಹೋಗೋದು ನಾವು. ಹುಬ್ಳಿಗೆ ಮಾತಾಡ್ಕೊಳ್ತೀವಿ ఏమో పెళ్లి చేసిన మా అన్న ఉన్నాడు. ఎవడు ఉండడా మీ అన్న? చచ్చిపోతాడు. నీకేదో పసే నాకు వచ్చిన సಣ್ಣరప్ప ఓ యాప అదే ఊరికి అవరప్పయ్య. ఓ బళ్ళారికి బళ్ళారికి పోయిండు. అలా పోయప్ప కట్ట తిరువాలి పాగడಕ್ಕೆ పాగడಕ್ಕೆ లేదే పాగడ పోలేదండి. పోయినమ్మ మరి నాగంత ಬಂದ యాప మేము పెట్టాచే ఇడిరే ఏ వచ్చేదా పత్ర మాల్ కదా. ఏ నువ్వు నేర్చుకున్న కాలం ఏ కత్ర వచ్చేదో వచ్చేది ಹಿಡೀರಿ ಮತ್ತೆ ಗಂಟು ನೋಡು ಪಾಗಡ ಕೊಟ್ಕೊಳ್ಳೆ చూడు నువ్వు ఇప్పుడు ಕೂತ್ಕೊಂಡು ಎಲ್ಲ ರೇಟ್ ಆಗ್ತಾವಲ್ಲ ಒಂದೊಂದ್ಸಲ ಡೌನ್ ಆಗದ ಬರೀ 2,000 ಒಂದು ಪೆಂಡಿ ಬರೀ ತಕ್ಕೂ ಇನ್ನೊಂದು ಸ್ವಲ್ಪ ತಿರ್ಬೇಕು. ಇಲ್ಲಿ ತಿರುವು ನೋಡೋಣ ಆ ಕಡೆ ಹೆಂಗಿದಾವೆ ತಿಪ್ಪು ಉಲ್ಟಾ ಕೊಟ್ಟ ಮೊಬೈಲ್ ಫೋಟೋ ತಕ್ಕಂತಾಳಂತೆ ತಾ ತಿಪ್ಪು ಇಟ್ಲ నువ్వు తిప్ప నువ్వు బాగా పట్టుకుంటుందంత ఇట్లా ఉల్టా చేయి ఉల్టా ఇట్లా తడం చూపెట్టు కింద అట్లా ఉల్టా అక్కడ 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 పైనకి ఎత్తా ఇది కింద చూపెట్టు అక్కడ మొబైల్కి అట్లా అట్లా నువ్వు కత్తిరేసిండే ధీరుడు
ಓ ಮತ್ತೆ ಏನು ಕತ್ರಿ ಅಂದ್ರೆ ಕತ್ರಿ ಅಂದ್ರೆ ಏನು ಅಂದ್ಕೊಂಡೆ ಅತ್ತಗೊಂದು ಇಕ್ಕಿದ್ರೇನೆ ಕತ್ರಿ. ಒಂದೇ ಕಡಲ್ಲೇ ನಿಕ್ಕದ ಅದೆಲ್ಲ ಕಸುಬು ಕಲ್ತಿರ್ಬೇಕಪ್ಪ ಮಂಜಪ್ಪ. ನೀಟಾಗಿ ಜೋಡಿಸಿದೀವಿ ಹೆಂಗಿಕ್ತಿದ್ಯಾ ಸೈಡ್ಗೆ ಹತ್ತ ಬಂದಿತ್ತು ಯಾರು ಬಾಣಲ್ಲ ನೋಡು ಹಂಗೆ ಮಾಡೋದು ಮೂರ್ತಿ. ನೋಡು ಅಜ್ಜ ಒಳ್ಳೊಳ್ಳೆ ಎಲೆನೇ ಆರಿಸ್ಕೊಂತಾನೆ. ಅನುಭೋಗ. ರೇಟ್ ಹೆಂಗಜ್ಜ? ఈ కత్ర వచ్చావు ఇది కలికాలం చలికాలంలో పుట్టినాము. ఈ కత్ర రాదజ్జ ఏ మంజ ನೋಡಪ್ಪ రాదు 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 ఏ కలికాలంలో పుట్టినాను. ಪೆಂಡಿಗೆ ಹಿಂಗಲ್ಲೇ ನಿಕ್ಕದು. ಮೊದಲು ಹಿಂದೆ ಪುಟ್ಟೆ ಚಿಕ್ಕಬಳ್ಳಾಪುರ ಹೋಗ್ತಿದ್ದಲ್ಲ ಚಿಕ್ಕಬಳ್ಳಾಪುರಕ್ಕೆ ಇಂದಪುರಕ್ಕೆ ಹಿಂಗೇನಾ? ಅಲ್ಲ ಇವಾಗ ನೀವು ದಿನ ಜೋಡಿಸ್ತೀರಲ್ಲ ಹಂಗಲ್ಲೇ ಹಿಂಗೇನು ಜೋಡಿಸೋದು ಪೆಂಡಿಗೆ ಬರೀ ಉಳ್ಗಟ್ಟು ಆಗ ಅಟ್ಲ కదా ಹಿಂಗ್ ಜೋಡಿಸೋದು ಜಾಸ್ತಿ ಆಗ್ತವ. ಎಷ್ಟೋ ಒಂದು 150 ಹಿಡಿತಾವ ಹಿಂಗೆ. ನಿನ್ಗೆ ಏನ್ ಗೊತ್ತ ಮಂಜ, ಸುಮ್ಮನಿರು, ಅವಜ್ಜಿ ಹೇಳಲ್ಲ. ನಾವ್ ಎಷ್ಟಿಕ್ತೀವಿ ಅಂತ. రాదజ్జ ఈ కత్ర ಅವಜ್ಜ ಕಸುಬು ಕಲ್ತಿರೋನ ಅವಜ್ಜ. బాగుంది వజ్జ ಕಟ್ಟಿ ಹಂಗ ರೇಟ್ ಅಂಗಡಿಯಾಗೆ ಮೇನ ಕೊಡೋದಿದೆ ಕೊಡಲ್ಲೇ ಅಲ್ಲ ಹಂಗ ಮತ್ತೆ ಇವೆಲ್ಲ ಏನ್ ಮಾಡ್ತೀಯ? ಊಟ ತಗೊಂಡು ಊರಿಗೆ ನೋಡಿದ್ರಲ್ಲ ನನ್ನ ತಮ್ಮನ ಕಾಮಿಡಿ. ಅದು ಹೆಂಗೆ ಅಂದರೆ ನಮ್ಮ ಹಳ್ಳಿ ಕಡೆ ಎಲ್ಲರೂ ಈ ರೀತಿನೇ ಸ್ವಲ್ಪ ಆ ರೀತಿ ವಯಸ್ಸಾಗಿರೋರು ನಿಮ್ಗೇನು ಬರಲ್ಲ ನಾವೆಲ್ಲ ಕಲ್ತಿದ್ದೀವಿ ಅಂತ ಅಂದರೆ ಅದನ್ನು ಎಲ್ಲಿ ಏನು ಕಲ್ತಿದ್ದೀವಿ ಎಲ್ಲಿ ಕುತ್ಕ ತೋರಿಸು ನಮಗೆ ಅನ್ನೋ ರೀತಿ ಭಾಳ ಚೆನ್ನಾಗಿರುತ್ತೆ ಮಾತೆಲ್ಲ ಅವ್ರದ್ದು. ಅಂದರೆ ನನ್ನ ತಮ್ಮ ತುಂಬ ತಮಾಷೆ ಮಾಡ್ತಾ ಇರ್ತಾನೆ. ಎಲ್ಲರೂ ಇದೇ ರೀತಿನೇ ನಮ್ಮ ಹಳ್ಳಿ ಕಡೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸಿಗೋಣ ನಾಳೆ ಒಂದು ಒಳ್ಳೆಯ ಲಾಗ್ ಮುಖಾಂತರ. ಹೊಸಬ್ರಾಗಿದ್ದರೆ